ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ. ನೈಟ್ ನಾನು ಆಲ್ರೆಡಿ ಕಲಸಿಟ್ಟಿದ್ದೆ. ಅದು ನೈಟ್ ಕಲಸಿಟ್ಟು ಬೆಳಗ್ಗೆ ಮಾಡಬೇಕಿಲ್ಲ, ಬೆಳಗ್ಗೆ ಕಲಸಿಟ್ಟು ಸಂಜೆ ಮಾಡಬೇಕು ನೈಟ್ಗೆ. ಹಂಗೆ ಮಾಡಿದ್ರೇ ಚೆನ್ನಾಗಿ ಬರೋದು, ಇಲ್ಲಾಂದರೆ ಉಬ್ಬಿ ಬರೋಲ್ಲ. ಹಾಗಾಗಿ ನಾನು ನೈಟೇ ಕಲಸಿಟ್ಟಿದ್ದೆ. ಅದನ್ನು ವಿಡಿಯೋ ಶೂಟ್ ಮಾಡಿದ್ದೀನಿ. ಇವಾಗ ಜಾಯಿನ್ ಮಾಡ್ತೀನಿ, ಹಾಗೆ ನೋಡ್ಕೊಂಬನ್ನಿ. ನಾನು ಬಾಳೆಹಣ್ಣು ತೊಗೊಂಡಿದ್ದೀನಿ, 2 ಪಚ್ಚಬಾಳೆಹಣ್ಣು. ಪೂರ್ತಿ ಪಚ್ಚಬಾಳೆಹಣ್ಣಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಎರಡೇ ಇದ್ರಿಂದ ನಾನು 2 ಏಲಕ್ಕಿ ಬಾಳೆಹಣ್ಣು ಸಹ ತೊಗೊಂಡಿದ್ದೀನಿ. ಉಪ್ಪು, ಮೈದಾ, ಸಕ್ಕರೆ, ಸೋಡಾ, ಜೀರಿಗೆ, ಮೊಸರು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಬಾಳೆಹಣ್ಣು ಎಷ್ಟು ಚೆನ್ನಾಗಿ ಹಣ್ಣಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಫುಲ್ ಸಾಫ್ಟಾಗಿ ಹಣ್ಣಾಗಿರಬೇಕು. ನಾನು ಮುರಿದಾಕೊತಿದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ. ಈಗ ಬಾಳೆಹಣ್ಣು ಹಾಕೊಂಡ್ಮೇಲೆ ಸಕ್ಕರೆ, ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನೀರೇನು ಹಾಕ್ಕೊಳ್ಳಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೀರು ಹಾಕ್ಬಾರ್ದು ಇದಕ್ಕೆ. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಪೇಸ್ಟ್ನ. 1 ಕಪ್ ಮೊಸರನ್ನ ಹಾಕ್ಕೊತಿದ್ದೀನಿ. ಇದಕ್ಕೆ ನೀರು ಯೂಸ್ ಮಾಡೋಂಗಿಲ್ಲ, ಕಲಿಸ್ಕೊಳ್ಳೋಕ್ಕೂ ಸಹ. ಸೋಡಾ ಮತ್ತು ಜೀರಿಗೆ, ಉಪ್ಪು, ಸ್ವಲ್ಪ ಜೀರಿಗೆನ ರುಬ್ಕೊಳ್ಳೋಕೆ ಹಾಕಿದ್ದೀನಿ. ಒಂದು ಸ್ವಲ್ಪ ಹಾಗೇ ಹಾಕಿದ್ದೀನಿ. ಚೆನ್ನಾಗಿ ಕೈಯಲ್ಲಿ ಬೀಟ್ ಮಾಡ್ಕೊತಿದ್ದೀನಿ, ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಫಸ್ಟು ನಾನು 2 ಕಪ್ಪಷ್ಟು ಮೈದಾನ ಹಾಕ್ಕೊತಿದ್ದೀನಿ, 2.5 ಕಪ್ಪು. ಈಗ ಮಿಕ್ಸ್ ಮಾಡ್ಕೊತೀನಿ. ನನಗಿನ್ನ ಬೇಕು ಅನಿಸಿದ್ರೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ. ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು. ಟೋಟಲ್ ನನಗೆ ಮೈದಾ ಹಿಟ್ಟು ಬಂದು 3 ಕಪ್ಸ್ ಆಯಿತು. ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ. ಚಪಾತಿ ಹಿಟ್ಟು ಯಾವ ಅದಕ್ಕೆ ಬರುತ್ತೋ ಆ ಅದಕ್ಕೆ ಬರಬೇಕು. ನನಗೆ ಇನ್ನೊಂದು ಸ್ವಲ್ಪ ಸಾಲ್ಟೇಜ್ ಬಂತು, ಹಾಗಾಗಿ ಇನ್ನೂ ಅರ್ಧ ಕಪ್ ಹಾಕ್ಕೊತಿದ್ದೀನಿ. ಟೋಟಲ್ 3 ಕಪ್ಪು ಮೈದಾ ಹಿಟ್ಟು ಹಿಡಿತು. ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರೋ ಹಾಗೆ ಕಲಿಸ್ಬೇಕು, ಆದರೆ ನೀರು ಹಾಕೋಂಗಿಲ್ಲ ಇದಕ್ಕಷ್ಟೇ. ಚೆನ್ನಾಗಿ ನಾದ್ಕೋಬೇಕು. ಹೀಗೆ ನೋಡಿ, ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ. ಈಗ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಗ್ರೀಸ್ ಮಾಡ್ತೀನಿ, ಅದಕ್ಕೆಲ್ಲ ಸವರ್ತೀನಿ. ನೀವು ಬನ್ಸ್ನ ಬೆಳಗ್ಗೆ ಮಾಡ್ತೀನಿ ಅಂದರೆ ನೈಟೇ ಕಲಸಿಡಬೇಕು. ಒಂದು 6 to 8 hours ಅದು ಹಾಗೆ ಬಿಡಬೇಕು ಹಿಟ್ಟು. ಇಲ್ಲ ಸಂಜೆ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಕಲಸಿಡಬೇಕು. ಹಾಗಿದ್ರೆ ಮಾತ್ರನೇ ಬನ್ಸ್ ಸಾಫ್ಟಾಗಿ ಬರೋದು, ಉಬ್ಬಿ. ನೋಡಿ, ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಎಣ್ಣೆನ ಸವರಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡ್ತೀನಿ. ಈಗ ಗ್ರೀಸ್ ಮಾಡಿದ್ದಾಯಿತು. ಈಗ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತೀನಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಈಗ ಒಂದ್ಸಲಿ ಪ್ಲೇಟ್ನ ತೆಗೆದ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಉಂಡೆಗಳು ಮಾಡ್ಕೋಬೇಕು. ಚಪಾತಿಗೆ ಯಾವ ಸೈಜ್ ತೊಗೊತೀರೋ ಅದಕ್ಕಿಂತ ಸ್ವಲ್ಪ ದಪ್ಪ ಸೈಜೇ ತೊಗೋಬೇಕು. ಈಗ ನೋಡಿ, ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ನೋಡಿ, ಇಷ್ಟು ದಪ್ಪ ತೊಗೊಂಡಿದ್ದೀನಿ ನಾನು. ಅದನ್ನು ಉಂಡೆ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಿದ್ದೀನಿ. ಈಗ ಲಟ್ಟಿಸ್ಕೊತಿದ್ದೀನಿ. ನಾನು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈಗ ಲಟ್ಟಣಿಗೆಯಿಂದ ಲಟ್ಟಿಸ್ಕೊತಿದ್ದೀನಿ ನಾನು. ಪೂರ್ತಿ ತೆಳ್ಳಗೆ ಲಟ್ಟಿಸ್ಬಾರ್ದು, ಇದು ದಪ್ಪನೇ ಲಟ್ಟಿಸ್ಬೇಕು. ತೆಳ್ಳಗೆ ಲಟ್ಟಿಸಿದ್ರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಎಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ದಪ್ಪನೇ ಇರಬೇಕು, ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೊಬೇಡಿ. ಇದನ್ನು ಒಂದು 3 ಲಟ್ಟಿಸ್ಕೊಂಡು ಎಣ್ಣೆಗೆ ಹಾಕೋಬೇಕು. ಜಾಸ್ತಿ ಹೊತ್ತು ಬಿಡ್ತು ಅಂದರೆ ಅದು ಉಬ್ಬಲ್ಲ. 3ರಿಂದ 4 ಲಟ್ಟಿಸ್ಕೊಂಡು ಹಾಗೆಯೇ ಇದು ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು.
ಈಗ ನಾನು ಒಂದು 3 ಲಟ್ಟಿಸ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊತೀನಿ. ಈಗ ಒಂದು 3ರಿಂದ 4 ಲಟ್ಟಿಸ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಕೊತೀನಿ. ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊತೀನಿ ಡೀಪ್ ಫ್ರೈ ಮಾಡೋಕ್ಕೋಸ್ಕರ. ನೋಡಿ ಈಗ ಎಣ್ಣೆ ಕಾದಿದೆ, ಒಂದೊಂದನ್ನೇ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಉಬ್ತಿದ್ದಂಗೆ 2 ಕಡೆನೂ ನೀಟಾಗಿ ಬೇಯಿಸ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಬನ್ಸು. ಅದು ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ಗೆ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಿದೆ. ಈ ರೀತಿ ಉಬ್ಬಿ ಬರಬೇಕು. ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ಬನ್ಸ್ನ ಹಾಕ್ಕೊತಿದ್ದೀನಿ. ನೋಡಿ ಹೇಗೆ ಉಬ್ತಿದೆ. ಈಗ ಉಬ್ಬೋದ್ರಿಂದ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ, ಪದ್ರ ಪದ್ರ. ಇದು ಧರ್ಮಸ್ಥಳ ಸೈಡ್ ಏನಾದರೂ ಹೋಗ್ತೀವಿ ಅಂದರೆ ಟ್ರೈನಲ್ಲಿ, ಅಲ್ಲಿ ಟ್ರೈನ್ ಇಳ್ದಿದ ತಕ್ಷಣ ಫಸ್ಟು ನಿಮಗೆ ಸಿಗೋದೆ ಮಂಗಳೂರು ಬನ್ಸು ಮತ್ತು ಟೀ. ಸಖತ್ ಕಾಂಬಿನೇಷನ್ ಇದು. ಇದಕ್ಕೆ ಬಂದು ಹುರ್ಗಡ್ಲೆ ಚಟ್ನಿ ಮಾಡಿಕೊಂಡ್ರೆ, ನೀರು ಚಟ್ನಿ ಸಖತ್ತಾಗಿರುತ್ತೆ. ಸ್ವಲ್ಪ ಖಾರವಾಗಿ ಮಾಡ್ಕೋಬೇಕು. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ನಾನು 3ರಿಂದ 4 ಲಟ್ಟಿಸ್ಕೊಂಡಿದ್ನಲ್ಲ, ಅದನ್ನು ಬೇಯಿಸ್ಕೊತಿದ್ದೀನಿ. ಈಗ ಎಲ್ಲ ಕರ್ಕೊಂಡಿದ್ದಾಯಿತು ಬನ್ಸು. ಈಗ ನೋಡಿ ಎಷ್ಟು ಉಬ್ಬಿ ಬಂದಿದೆ. ಈಗ ಅರ್ದು ತೋರಿಸ್ತೀನಿ ನೋಡಿ ಮಧ್ಯದಲ್ಲಿ. ನೋಡಿ ಹೇಗೆ ಪದ್ರ ಪದ್ರ ಬಂದಿದೆ. ನಿಜ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸ್ನ್ಯಾಕ್ಸ್ ಟೈಮ್ಸ್ಗೂ ಮಾಡ್ಬೋದು, ಬೇಕಾದರೆ ಬೆಳಗ್ಗೆ ಟಿಫನ್ಗೂ ಮಾಡ್ಬೋದು. ನಾನು ಬೆಳಗ್ಗೆ ಟಿಫನಿಗೆ ಮಾಡಿದ್ದೆ. ಸಂಜೆ ಟೈಮ್ ಬೇಕಾದರೆ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಆಗು ಕೂಡ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ನಾನು ಹುರ್ಗಡ್ಲೆ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು 3 ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, 2 ಇಡಿಯಷ್ಟು ಹುರ್ಗಡ್ಲೆನ ಹಾಕ್ಕೊತಿದ್ದೀನಿ. ಇದಕ್ಕೆ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮೆಣಸಿನ್ಕಾಯಿ 1-2 ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡಿ ಈಗ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಹುರ್ಗಡ್ಲೆ ಚಟ್ನಿ ರೆಡಿ. ಹುರ್ಗಡ್ಲೆ ಚಟ್ನಿಗೂ ಮತ್ತು ಬನ್ಸ್ಗೂ ಸೂಪರ್ ಕಾಂಬಿನೇಷನ್. ಇದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಅದು ಸ್ವೀಟಾಗಿರುತ್ತಲ್ಲ. ಹಾಗಾಗಿ ಒಂದು ಸಲ ಟ್ರೈ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.